Good morning, students. Myself, Mohan, lecturer in Business Studies, the Golden Glimpse College. So, in the previous class, we are discussing about the topic called as joint venture. ಅಂದರೆ ಇಂದಿನ ತರಗತಿಯಲ್ಲಿ ನಾವು ಜಂಟಿ ಉದ್ಯಮಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿದ್ವಿ. ಸೊ, in this class, we are ಡಿಸ್ಕಸಿಂಗ್ ಅಬೌಟ್ ದ ಚೇಂಜಿಂಗ್ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್. ಅಂದರೆ ಒಂದು ಸಾರ್ವಜನಿಕ ರಂಗದ ಒಂದು ಬದಲಾಗುತ್ತಿರುವ ಒಂದು ಪಾತ್ರದ ಬಗ್ಗೆ ನೋಡೋದಾದರೆ, ಸೊ what is the changing role of a public sector in business enterprises? ಅಂದರೆ ಈ ಒಂದು ವ್ಯವಹಾರ ಚಟುವಟಿಕೆಗಳಲ್ಲಿ ಒಂದು ಸಾರ್ವಜನಿಕ ರಂಗದ ಒಂದು ಬದಲಾಗುತ್ತಿರುವ ಒಂದು ಪಾತ್ರ ಯಾವ ರೀತಿ ಇದೆ? ವಾಟ್ ಈಸ್ ದ ರೋಲ್ ಪ್ಲೇಡ್ ಬೈ ದ ಪಬ್ಲಿಕ್ ಇನ್ ಎ ಪಬ್ಲಿಕ್ ಸೆಕ್ಟರ್ ಕಂಪನೀಸ್? ಅಂದರೆ ಈ ಒಂದು ಸಾರ್ವಜನಿಕ ಕಂಪನಿ ಆಗಿರ್ಬೋದು ಅಥವಾ ಖಾಸಗಿ ಕಂಪನಿ ಆಗಿರ್ಬೋದು, ಈ ಒಂದು ಖಾಸಗಿ ಕಂಪನಿಗಳ ಒಂದು ವ್ಯವಹಾರದಲ್ಲಿ ಈ ಒಂದು ಸಾರ್ವಜನಿಕ ರಂಗದ ಒಂದು ಬದಲಾಗುತ್ತಿರುವ ಪಾತ್ರ ಏನು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡುವಂಥದ್ದು. ಸೊ ವಾಟ್ ಚೇಂಜಿಂಗ್ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್, So at the time of independence, it was expected that the public sector enterprises would play an important role in achieving certain objectives of the economy, either by direct participation in business or by acting as a catalyst. ಅಂತಂದ್ರೆ ಈ ಒಂದು ಸ್ವತಂತ್ರದ ಒಂದು ಸಮಯದಲ್ಲಿ, ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, ಈ ಒಂದು ಪಬ್ಲಿಕ್ ಸೆಕ್ಟರ್ ಏನಿದೆ, ಈ ಒಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಈ ಒಂದು ಸಾರ್ವಜನಿಕ ವಲಯದ ಒಂದು ಉದ್ಯಮಗಳೇನಿದೆ, ಆ ಒಂದು ಸಾರ್ವಜನಿಕ ವಲಯದ ಉದ್ಯಮಗಳು ಒಂದು ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸ್ತಾರೆ. ಯಾವ ರೀತಿ ಅಂತಂದ್ರೆ, ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, ದ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ದೇ ಹ್ಯಾವ್ ಟು ಡೈರೆಕ್ಟ್ಲಿ interfere to the business, or they have to direct participation in the business or acting as a catalyst to improve or to achieve their certain objectives of the company, or to achieve certain goals, or to achieve certain objectives of the company, ಟು ಇಂಪ್ರೂವ್ ದ ಎಕಾನಮಿ. ಅಂದರೆ ಈ ಒಂದು ಆರ್ಥಿಕ ವಲಯವನ್ನ ಅಥವಾ ಈ ಒಂದು ಅರ್ಥವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಸಾರ್ವಜನಿಕ ರಂಗ ನೇರವಾಗಿ ಈ ಒಂದು ವ್ಯವಹಾರದಲ್ಲಿ ಒಂದು ಅವಲಂಬಿತವಾಗಿ ಈ ಒಂದು ಆರ್ಥಿಕತೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಸೊ ದ ಇಂಡಿಯನ್ ಎಕಾನಮಿ ಈಸ್ ಎ ಸ್ಟೇಜ್ ಈಸ್ ಇನ್ ಎ ಸ್ಟೇಜ್ ಆಫ್ ಟ್ರಾನ್ಸಿಷನ್. ಅಂದ್ರೆ ಈ ಒಂದು ಭಾರತದ ಒಂದು ಅರ್ಥವ್ಯವಸ್ಥೆ ಏನು ಕರಿತೀವಿ, ಈ ಒಂದು ಭಾರತದ ಒಂದು ಅರ್ಥವ್ಯವಸ್ಥೆ ಯಾವ ಒಂದು ಸ್ಥಾನದಲ್ಲಿದೆ ಅಂತಂದ್ರೆ ಆದ್ರೆ ಇವತ್ತಿನ ಒಂದು ಅರ್ಥವ್ಯವಸ್ಥೆಯನ್ನು ನೋಡೋದಾದ್ರೆ, ಈ ಒಂದು ಅರ್ಥವ್ಯವಸ್ಥೆ ಈ ಒಂದು ಟ್ರಾನ್ಸಿಷನ್ ಅಂದ್ರೆ ಇಳಿಮುಖವಾಗ್ತಾ ಹೋಗ್ತಾ ಇದೆ. ಸೊ ಇನ್ ದ ಪೋಸ್ಟ್ 90s ಪೀರಿಯಡ್, ಅಂದ್ರೆ 1991ರ ನಂತರ ಹೊಸ ಆರ್ಥಿಕ ನೀತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಅಥವಾ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರಲಾಗುತ್ತೆ. ಅದು ಯಾವ್ದು ಅಂತಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಅಂದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನ ಈ ಒಂದು ಸರ್ಕಾರ ನೀಡುವಂಥದ್ದು. ಈ ಒಂದು ಸರ್ಕಾರ ನೀಡುತ್ತೆ. ಯಾಕಂತಂದ್ರೆ ಈ ಒಂದು ಬದಲಾಗ್ತಾ ಇರುವಂತಹ ಒಂದು ವ್ಯವಹಾರದ ಒಂದು ಪಾತ್ರದಲ್ಲಿ ಸಾರ್ವಜನಿಕ ಒಂದು ರಂಗ ಯಾವ ರೀತಿ ಬದಲಾಗ್ತಾ ಇದೆ, ಅದೇ ರೀತಿ ಈ ಒಂದು ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಸರ್ಕಾರ ಒಂದು ಹೊಸ ಆರ್ಥಿಕ ನೀತಿಯನ್ನ ಸ್ಥಾಪನೆ ಅಥವಾ ಹೊಸ ಒಂದು ಆರ್ಥಿಕ ನೀತಿಯನ್ನ ಜಾರಿ ಮಾಡುತ್ತೆ. ಅದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಕ್ಕೆ ಒಂದು ಹೆಚ್ಚಿನ ಒಂದು ಮಹತ್ವವನ್ನ ನೀಡುವಂಥದ್ದು. ಸ್ವಾತಂತ್ರ್ಯದ ಸಮಯದಲ್ಲಿ ಸಾರ್ವಜನಿಕ ರಂಗದ ಉದ್ಯಮಿಗಳು, ಅಂದ್ರೆ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, ದ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್ ಅಂಡ್ ಟು ಡೆವಲಪ್ ಸರ್ಟೆನ್ ಆಬ್ಜೆಕ್ಟಿವ್ಸ್ ಆಫ್ ದ ಎಕಾನಮಿ. ಅಂದ್ರೆ ವ್ಯವಹಾರ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗವಹಿಸೋದ್ರ ಜೊತೆಗೆ ಅರ್ಥವ್ಯವಸ್ಥೆಯ ಕೆಲವೊಂದು ಉದ್ದೇಶಗಳನ್ನ ಈಡೇರಿಸಲಾಗುತ್ತೆ ಅಥವಾ ಈಡೇರಿಸುವುದೆಂದು ನಿರೀಕ್ಷೆ, ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಒಂದು ಕಂಪ್ಲೀಟ್ ಮಾಡ್ಬೋದು ಅಥವಾ ಈ ಒಂದು ಆಬ್ಜೆಕ್ಟಿವ್ಸ್ ಅನ್ನ ಡೆವಲಪ್ ಮಾಡ್ಬೋದಾಗಿರ್ಬೋದು, ಅಥವಾ ಈ ಒಂದು ಆಬ್ಜೆಕ್ಟಿವ್ಸ್ ಅಥವಾ ಗೋಲ್ಸ್ ಅನ್ನ ಈಡೇರಿಸುವಂಥದ್ದು.
ಸೊ ಏಕೆಂದರೆ 1991 ನಂತರ ಹೊಸ ಆರ್ಥಿಕ ನೀತಿಯು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿತು. ಆಫ್ಟರ್ ಪೋಸ್ಟ್ 90s ಅಂದರೆ ಇನ್ ದ ಇಯರ್ ಆಫ್ 1990s ದ ಗವರ್ನಮೆಂಟ್ ದೇ ಕ್ಯಾನ್ ಪ್ರೊವೈಡ್ ದೇ ಇಶ್ಯೂಸ್ ನ್ಯೂ ಎಕನಾಮಿಕ್ ಪಾಲಿಸೀಸ್, ಅಂದರೆ ಹೊಸ ಆರ್ಥಿಕ ನೀತಿಗಳನ್ನು ಏನು ಕರಿತೀವಿ ಆ ಒಂದು ಹೊಸ ಆರ್ಥಿಕ ನೀತಿಯನ್ನು 1991ರಲ್ಲಿ ಹೊರಡಿಸುತ್ತೆ. ಅದು ಹೊಸ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ದೇ ಪ್ರೊವೈಡ್ ಇಂಪಾರ್ಟೆನ್ಸ್, ದೇ ನೀಡ್ ಇಂಪಾರ್ಟೆನ್ಸ್ ಟು ದ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಲಿಬರಲೈಸೇಷನ್ಸ್. ಓಕೆ, ಸೊ ಇದರಿಂದ ಸಾರ್ವಜನಿಕ ರಂಗವನ್ನು ಪುನರ್ ವ್ಯಾಖ್ಯಾನಿಸಲಾಯಿತು. ಇದರಿಂದ ಸಾರ್ವಜನಿಕ ಒಂದು ರಂಗವನ್ನು ಪುನರ್ ವ್ಯಾಖ್ಯಾನಿಸಲಾಯಿತು. ಇದು ತಟಸ್ಥ ಪಾತ್ರವನ್ನು ಅನುಸರಿಸದೆ ಕ್ರಿಯಾಶೀಲವಾಗಿ ಮಾರುಕಟ್ಟೆಯಲ್ಲಿ ಭಾಗವಹಿಸಿ ಖಾಸಗಿ ಕಂಪನಿಗಳಿಗೆ ಪೈಪೋಟಿ ನೀಡಬೇಕಾಗುತ್ತದೆ. ಅಂದರೆ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ದೇ ಡಿಡ್ ನಾಟ್ ಕೀಪ್ ಕ್ವೈಟ್, ಅಂದರೆ ಈ ಒಂದು ಸರ್ಕಾರ ಏನಿರುತ್ತೆ ಅದು ತಮ್ಮದೇ ಆದಂತಹ ಒಂದು ಅಂದರೆ ಈ ಒಂದು ಖಾಸಗಿ ಕಂಪನಿಗಳಿಗೆ ಪ್ರಮುಖವಾಗಿ ಪೈಪೋಟಿಯನ್ನು ನೀಡಲಾಗ್ತಾ ಇರುತ್ತೆ. ಯಾಕಂತಂದರೆ ಸಾರ್ವಜನಿಕ ರಂಗ ಅನ್ನುವಂಥದ್ದು ಅಥವಾ ಸಾರ್ವಜನಿಕ ವಲಯ ಅಂತೇನಿದೆ ಇದು ಸರ್ಕಾರಕ್ಕೆ ಸೀಮಿತ ಆಗಿರೋದ್ರಿಂದ ಇದು ಕೂಡ ಖಾಸಗಿ ಕಂಪನಿಗಳಿಗೆ ಪ್ರಮುಖವಾಗಿ ಪೈಪೋಟಿಯನ್ನು ನೀಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಬದಲಾಗುತ್ತಿರುವಂತಹ ಪಾತ್ರ ಏನಿದೆ ಅದು ಈ ಒಂದು ವ್ಯವಹಾರ ಚಟುವಟಿಕೆಗಳಿಗೆ ತುಂಬ ಪ್ರಮುಖವಾಗಿ ಬೇಕಾಗಿರುವಂತಹ ಒಂದು ಕ್ರಿಯಾಶೀಲ ಚಟುವಟಿಕೆಯನ್ನು ನಾವು ನೋಡ್ಬೋದು. ಸೊ ಆದ್ದರಿಂದ ಈ ರೀತಿಯ ಸಾರ್ವಜನಿಕ ವಲಯವೊಂದು ನಿರಂತರವಾಗಿ ನಷ್ಟ ಅನುಭವಿಸುತ್ತಿದ್ದರೆ ಅದರ ಸಂಪೂರ್ಣ ಪುನರ್ರಚನೆಯನ್ನು ಮಾಡಲು ಕೈಗಾರಿಕಾ ಮತ್ತು ಹಣಕಾಸು ಪುನರ್ನಿರ್ಮಾಣ ಮಂಡಳಿಯನ್ನು ಸ್ಥಾಪಿಸಲಾಗುತ್ತದೆ. ಯಾಕಂತಂದರೆ ಈಗ ಪ್ರಸ್ತುತ ನಾವು ನೋಡೋದಾದರೆ ಸಾರ್ವಜನಿಕ ರಂಗದ ಅಥವಾ ಸಾರ್ವಜನಿಕ ವಲಯದ ಉದ್ಯಮಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿ ಖಾಸಗಿ ಒಂದು ವಲಯಗಳ ಉದ್ಯಮಗಳು ಹೆಚ್ಚಾಗ್ತಾ ಇರೋದ್ರಿಂದ ಸಾರ್ವಜನಿಕ ಉದ್ಯಮಿಗಳು ಖಾಸಗಿ ಉದ್ಯಮಿಗಳ ಜೊತೆ ನೇರವಾಗಿ ಅಥವಾ ಸರಿಯಾದ ಒಂದು ಪೈಪೋಟಿಯನ್ನು ನೀಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಖಾಸಗಿ ಉದ್ಯಮಿಗಳು ತಮ್ಮ ಒಂದು ವ್ಯವಹಾರ ಚಟುವಟಿಕೆಗಳ ಒಂದು ಅಭಿವೃದ್ಧಿಯನ್ನು ಹೇರಳವಾಗಿ ನಡೆಸ್ತಾ ಇರೋದ್ರಿಂದ ಈ ಒಂದು ಸಾರ್ವಜನಿಕ ಉದ್ಯಮಿಗಳು ಹೆಚ್ಚು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ನಷ್ಟವನ್ನು ಅನುಭವಿಸುವ ಒಂದು ರೀತಿಯಲ್ಲಿ ಇದ್ದರೆ ಅಂತಹ ಒಂದು ಸಾರ್ವಜನಿಕ ಒಂದು ಸಂಸ್ಥೆಗಳ ಒಂದು ಪುನರ್ರಚನೆಯನ್ನು ಮಾಡೋದಕ್ಕೆ ಅಥವಾ ಪುನಃ ಅವುಗಳ ಒಂದು ನಿರ್ಮಾಣವನ್ನು ತರೋದಕ್ಕೆ ಅಥವಾ ಅವುಗಳ ಒಂದು ನಿರ್ಮಾಣವನ್ನು ಮಾಡೋದಕ್ಕೆ ಕೈಗಾರಿಕಾ ಮತ್ತು ಹಣಕಾಸು ಪುನರ್ನಿರ್ಮಾಣ ಮಂಡಳಿಯನ್ನು ಈ ಒಂದು ಸರ್ಕಾರ ಸ್ಥಾಪನೆಯನ್ನು ಮಾಡಲಾಗಿದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ರೋಲ್ ಆಫ್ ದ ಪಬ್ಲಿಕ್ ಸೆಕ್ಟರ್ ವಾಸ್ ರೀಡಿಫೈನ್ಡ್. ಅಂದರೆ ಈ ಒಂದು ಸಾರ್ವಜನಿಕ ವಲಯವನ್ನು ನಾವು ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ ಈ ಒಂದು ಸಾರ್ವಜನಿಕ ರಂಗದಲ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಬದಲಾಗುತ್ತಿರುವ ಪಾತ್ರವನ್ನು ನಾವು ಬೇರೆ ರೀತಿ ನೋಡೋದಾದರೆ ಯಾವ್ಯಾವ ಅಂಶಗಳಲ್ಲಿ ಈ ಒಂದು ಸಾರ್ವಜನಿಕ ವಲಯವನ್ನು ನಾವು ಅರ್ಥ ಮಾಡ್ಕೊಳ್ಬೋದು, ಈ ಒಂದು ಬದಲಾಗುತ್ತಿರುವ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಈ ಒಂದು ಸಾರ್ವಜನಿಕ ವಲಯವನ್ನು ನೋಡ್ಬೋದು ಅನ್ನೋದಾದರೆ ಫಸ್ಟ್ ಒನ್ ಡೆವಲಪ್ಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಈ ಒಂದು ಡೆವಲಪ್ಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಈ ಒಂದು ಮೂಲಭೂತ ಸೌಕರ್ಯಗಳೇನಿದೆ ಈ ಒಂದು ಮೂಲಭೂತ ಸೌಕರ್ಯಗಳ ಒಂದು ಅಭಿವೃದ್ಧಿಯನ್ನು ಮಾಡುವಂಥದ್ದು ಮೊದಲನೇದಾಗಿ. ಸೊ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ದ ಪ್ರೋಸೆಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಈ ಒಂದು ಕೈಗಾರೀಕರಣ ಅಥವಾ ಈ ಒಂದು ಕೈಗಾರೀಕರಣ ಅಂತ ಏನು ಕರಿತೀವಿ ಅಥವಾ ಕೈಗಾರೀಕರಣದಲ್ಲಿ ಅಂದರೆ ದ ಪ್ರೋಸೆಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಕೆನ್ ನಾಟ್ ಬಿ ಸಸ್ಟೈನ್ಡ್ ವಿತೌಟ್ ಅಡಿಕ್ವೇಟ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟೀಸ್. ಅಂದರೆ ಈ ಒಂದು ಕೈಗಾರಿಕೆಗಳ ಅಭಿವೃದ್ಧಿ ಆಗಿರ್ಬೋದು ಅಥವಾ ಕೈಗಾರೀಕರಣದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉತ್ತಮವಾದ ಒಂದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಕಮ್ಯುನಿಕೇಷನ್ ಅಂತಂದರೆ ಸಾರಿಗೆ ಅಥವಾ ಕಮ್ಯುನಿಕೇಷನ್ ಅಂತಂದರೆ ಒಂದು ಸಂವಹನ ಸೇವೆಗಳೇನಿರುತ್ತೆ ಅವುಗಳಿಲ್ಲದೆ ಈ ಒಂದು ಕೈಗಾರೀಕರಣವನ್ನು ಅಥವಾ ಈ ಒಂದು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ನಾವು ನಡೆಸೋದಕ್ಕೆ ಆಗಲ್ಲ. ಯಾಕಂದರೆ ಬೇಸಿಕ್ ಆಗಿ ಈ ಒಂದು ಕೈಗಾರೀಕರಣಕ್ಕೆ ಅಥವಾ ಕೈಗಾರಿಕೆಗಳ ಒಂದು ಅಭಿವೃದ್ಧಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳ ಒಂದು ಬೆಳವಣಿಗೆ ಇಲ್ಲದೆ ಇದ್ದರೆ ಈ ಒಂದು ಕೈಗಾರಿಕೆಗಳನ್ನು ನಾವು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಮೂಲಭೂತ ಸೌಕರ್ಯಗಳ ಒಂದು
ಮೂಲಭೂತ ಸೌಕರ್ಯಗಳ ಒಂದು ಪ್ರೋಸೆಸ್ ಏನಿರುತ್ತೆ ಅಥವಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇದ್ದರೆ ಅಥವಾ ಮೂಲಭೂತ ಸೌಕರ್ಯಗಳ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ಅವುಗಳ ಒಂದು ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೈಗಾರಿಕೆಗಳ ಒಂದು ಅಭಿವೃದ್ಧಿ ನಿಂತಿರೋದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಮೇಲೆ. ಹಾಗಾಗಿ ದ ಪ್ರೊಸೆಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಕೆನಾಟ್ ಬಿ ಸಸ್ಟೈನ್ಡ್ ವಿತೌಟ್ ಅಡಿಕ್ವೇಟ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟೀಸ್, ಫ್ಯೂಯಲ್ ಆ್ಯಂಡ್ ಎನರ್ಜಿ, ಅಂದರೆ ಇಂಧನ ಮತ್ತು ಶಕ್ತಿ ಅಂತ ಏನು ಕರಿತೀವಿ ಅದು ಕೂಡ ಪ್ರಮುಖವಾದಂಥ ಒಂದು ಪಾತ್ರವನ್ನು ಒಳಗೊಂಡಿದೆ. ಅದೇ ರೀತಿ ಬೇಸಿಕ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಅಂದರೆ ಏಕೆಂದರೆ ಮೂಲವಾಗಿ ಬೃಹತ್ ಗಾತ್ರದ ಒಂದು ಕೈಗಾರಿಕೆಗಳೇನಿದೆ ಆ ಒಂದು ಕೈಗಾರಿಕೆಗಳು ನಿಂತಿರೋದು ಕೇವಲ ಮೂಲಭೂತ ಸೌಕರ್ಯಗಳ ಮೇಲೆ. ಹಾಗಾಗಿ ಈ ಒಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯಾವಾಗುತ್ತೋ ಆಗ ಸಾರ್ವಜನಿಕ ಉದ್ಯಮಿಗಳ ಒಂದು ಅಭಿವೃದ್ಧಿ ಆಗುವಂಥದ್ದು. ಸೊ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕೈಗಾರಿಕೆಗಳ ಬೆಳವಣಿಗೆ ಮೇಲೆ ಪ್ರಕ್ರಿಯೆ ಪೂರ್ಣ ಪ್ರಮಾಣದ ಸಾರಿಗೆ ಮತ್ತು ಸಂಪನ್ಮೂಲ ಆಗಿರ್ಬೋದು, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಸರ್ವಿಸಸ್ ಆಗಿರ್ಬೋದು, ಇಂಧನ ಅಂದರೆ ಫ್ಯೂಯಲ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಮತ್ತು ಮೂಲಭೂತ ಮತ್ತು ಭಾರಿ ಕೈಗಾರಿಕೆಗಳ ಅಂದರೆ ಬೇಸಿಕ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಬೆಳವಣಿಗೆ ಇಲ್ಲದೆ ಕೈಗೊಳ್ಳಲು ಸಾಧ್ಯವಿಲ್ಲ. ಅಂದರೆ ಇತರೆ ಅಂದರೆ ಕೈಗಾರೀಕರಣ ಅನ್ನುವಂಥದ್ದು ಅಂದರೆ ಸಾರ್ವಜನಿಕ ಪಾತ್ರ ಅಥವಾ ಸಾರ್ವಜನಿಕ ರಂಗದ ಪಾತ್ರ ಈ ಒಂದು ಮೂಲಭೂತ ಸೌಕರ್ಯಗಳ ಮೇಲೆ ನಿಂತಿದೆ. ಯಾಕಂದರೆ ಯಾವುದೇ ಒಂದು ರಾಷ್ಟ್ರದ ಅಭಿವೃದ್ಧಿ ಆಗಬೇಕಾದ್ರೆ, ಯಾವುದೇ ಒಂದು ರಾಷ್ಟ್ರದ ಒಂದು ಅರ್ಥವ್ಯವಸ್ಥೆ ಬಲವಾಗಬೇಕು ಅಂದರೆ, ಅಥವಾ ಯಾವುದೇ ಒಂದು ರಾಷ್ಟ್ರದ ಅರ್ಥವ್ಯವಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಅದರ ಒಂದು ಮೂಲಭೂತ ಸೌಕರ್ಯಗಳು ಅಥವಾ ಆ ಒಂದು ದೇಶದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದಾಗ ಆಟೋಮೆಟಿಕ್ ಆಗಿ ಸಕ್ರಿಯವಾಗಿ ಆ ಒಂದು ದೇಶದ ಸಾರ್ವಜನಿಕ ವಲಯವು ಕೂಡ ಅಭಿವೃದ್ಧಿ ಆಗುವಂಥದ್ದು. ಸೊ ರೀಜನಲ್ ಬ್ಯಾಲೆನ್ಸ್, ಸೆಕೆಂಡ್ ಒನ್ ರೀಜನಲ್ ಬ್ಯಾಲೆನ್ಸ್ ಅಂದರೆ ಪ್ರಾದೇಶಿಕ ಸಮತೋಲನ ಅಂತ ಕರಿತೀವಿ. ಪ್ರಾದೇಶಿಕ ಸಮತೋಲನ. ದ ಗವರ್ನಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೆವಲಪಿಂಗ್ ಆಲ್ ದ regions and state in a balanced way and removing regional disparities. ಅಂದರೆ ಈ ಒಂದು ಸರ್ಕಾರದ ಅಂದರೆ ಒಂದು ದೇಶದ ಅಭಿವೃದ್ಧಿಯು ಸರ್ಕಾರದ ಒಂದು ಒಡೆತನದಲ್ಲಿರುತ್ತೆ ಅಥವಾ ಸರ್ಕಾರದ ಒಂದು ಅಧೀನದಲ್ಲಿದ್ದಾಗ ಈ ಒಂದು ಸರ್ಕಾರವು ದೇಶದ ಎಲ್ಲ ಒಂದು ಪ್ರದೇಶಗಳ ಅಂದರೆ ದೇಶದ ಎಲ್ಲ ಪ್ರದೇಶ ಅಂದರೆ ಒಂದು ದೇಶ ಅಂತ ನಾವು ಪರಿಗಣಿಸಿದಾಗ ಆ ದೇಶದ ಎಲ್ಲ ಪ್ರದೇಶಗಳ ಒಂದು ಅಭಿವೃದ್ಧಿ ಮತ್ತು ಹತೋಟಿ ಮತ್ತು ರಾಜ್ಯಗಳ ಸಮತೋಲನ ಅಭಿವೃದ್ಧಿ ಏನಿದೆ ಅದು ಸರ್ಕಾರದ ಕೈಯಲ್ಲಿದ್ದಾಗ ಆ ಒಂದು ದೇಶದ ಪ್ರಾದೇಶಿಕ ಸಮತೋಲನ ಸುಧಾರಣೆಯಾದಾಗ ಈ ಒಂದು ಸಾರ್ವಜನಿಕ ರಂಗದ ಒಂದು ಅಭಿವೃದ್ಧಿ ಆಗುವಂಥದ್ದು. ಅರ್ಥ ಆಗ್ತಿದೆಯಾ? ಸಾರ್ವಜನಿಕ ರಂಗದ ಒಂದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಯಾವಾಗ ಸರ್ಕಾರ ಹಿಂದುಳಿದ ಒಂದು ಪ್ರದೇಶಗಳೇನಿದೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಕರಿತೀವಿ ನಾವು, ಹಿಂದುಳಿದ ಅಥವಾ ಬ್ಯಾಕ್ವರ್ಡ್ ರೀಜನ್ಸ್ ಅಂತ ಏನು ಕರಿತೀವಿ, ಆಗ ಅಂದರೆ ಹಿಂದುಳಿದ ಪ್ರದೇಶಗಳ ಒಂದು ಅಭಿವೃದ್ಧಿ ಮಾಡೋದ್ರ ಮೂಲಕ ಈ ಒಂದು ದೇಶದಲ್ಲಿ ಒಂದು ಪ್ರಾದೇಶಿಕ ಸಮತೋಲನವನ್ನು ಕಾಪಾಡಬಹುದು. ಅಂದರೆ ರೀಜನಲ್ ಬ್ಯಾಲೆನ್ಸನ್ನು ಮಾಡುವಂಥದ್ದು. ಅಂದರೆ ವೆನ್ ದ ಗೌರ್ನಮೆಂಟ್ ಹ್ಯಾವ್ ಟು ಡೆವಲಪ್ ಎ backward regions to ensure a regional balance. ಅಂದರೆ ensure a regional balance in the country. When the government ensures to develop a backward regions, automatically the regional balance can be equal in the country and they help to increase ಅಂದರೆ the balanced in the country is one of the major objectives of a planned development. ಅಂದರೆ ಈ ಒಂದು ದೇಶದ ಅಥವಾ ಈ ಒಂದು ವ್ಯವಸ್ಥಿತವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಈ ಒಂದು ಪ್ರಾದೇಶಿಕ ಸಮತೋಲನ ಅನ್ನುವಂಥದ್ದು ಪ್ರಮುಖವಾದಂತಹ ಒಂದು ಉದ್ದೇಶ ಆಗಿರಬೇಕು. ಯಾಕಂದರೆ ಪ್ರಾದೇಶಿಕ ಒಂದು ಅಭಿವೃದ್ಧಿ ಆದಾಗ ಪ್ರದೇಶಗಳ ಒಂದು ಸಮತೋಲನ ಅಥವಾ ಪ್ರದೇಶಗಳ ಅಭಿವೃದ್ಧಿ ಆದಾಗ ಪ್ರಾದೇಶಿಕ ಸಮತೋಲನವನ್ನು ನಾವು ಕಾಣಬಹುದಾಗಿದೆ. ಥರ್ಡ್ ಒನ್ ಎಕನಾಮಿಕ್ ಆಫ್ ಸ್ಕೇಲ್ ಅಂದರೆ ಬೃಹತ್ ನಿರ್ವಹಣೆಯ ಒಂದು ಮಿತವ್ಯಯ. Economic of scale, where large scale industries are required to be set up with huge capital outlay. So basically the
big range big range business organizations needed more capital. When the organization large, they required a heavy capital. When the heavy industries required a heavy capital, so the public sector had to set up in to take advantage of economic of scale. ಅಂದ್ರೆ ದೊಡ್ಡ ಪ್ರಮಾಣದ ಉದ್ಯಮಿಗಳ ಒಂದು ಸ್ಥಾಪನೆಗೆ establishment of big industries or establishment of large scale industries, they required a huge capital or they required a heavy capital. So when they required a heavy capital, so the required a heavy capital, they have to collect from the capital from the public. They have to collect the capital from the ಪಬ್ಲಿಕ್. ಸೊ ಅಂದರೆ ಈ ಒಂದು ಬೃಹತ್ ಪ್ರಮಾಣದ ಒಂದು ಕೈಗಾರಿಕೆಗಳ ಒಂದು ಸ್ಥಾಪನೆ ಆಗಬೇಕಾದ್ರೆ ಅಧಿಕ ಮಟ್ಟದ ಒಂದು ಬಂಡವಾಳದ ಅಗತ್ಯತೆ ಇರುತ್ತೆ. ಆ ಒಂದು ಅಗತ್ಯವಾಗಿ ಬೇಕಾದಾಗ, ಸಾರ್ವಜನಿಕ ವಲಯಕ್ಕೆ ಬೇಕಾದಾಗ ಈ ಒಂದು ಅಗತ್ಯವಾದಂತಹ ಒಂದು ಬಂಡವಾಳವನ್ನು ಸಾರ್ವಜನಿಕ ವಲಯವೇ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಈ ಬೇಸಿಕಲಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆರ್ ಕಮ್ಸ್ ಅಂಡರ್ ಗೌರ್ನಮೆಂಟ್. ಸೊ ಹಾಗಾಗಿ ಸಾರ್ವಜನಿಕ ವಲಯವೇ ಈ ಒಂದು ಇನ್ವೆಸ್ಟನ್ನು ಮಾಡಿ ಅಥವಾ ಸಾರ್ವಜನಿಕ ವಲಯವೇ ಬೇಕಾದಂತಹ ಒಂದು ಬಂಡವಾಳವನ್ನು ಹೂಡಿಕೆ ಮಾಡಿ, ಆ ಒಂದು ಬಂಡವಾಳವನ್ನು ಹೂಡಿಕೆ ಮಾಡಿದ ನಂತರ ಬೃಹತ್ ಕಾರ್ಯನಿರ್ವಹಣೆಯ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವಂಥದ್ದು. ಅವ್ರು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ ಆ ರೀತಿ ರಿಟರ್ನ್ಸ್ನ ಅವರೇ ಒಂದು ಕಾರ್ಯನಿರ್ವಹಣೆಯನ್ನು, ಅವರೇ ಒಂದು ಕಂಟ್ರೋಲನ್ನು ಅಥವಾ ಆ ಒಂದು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಏನಿರುತ್ತೆ ಅದರ ಒಂದು ನೋಡಿಕೊಳ್ಳಬೇಕು ಅಥವಾ ಒಂದು ಮುಂದಾಳತ್ವವನ್ನು ಈ ಒಂದು ಸಾರ್ವಜನಿಕ ವಲಯವೇ ಮಾಡುವಂತಹದ್ದು. ನೆಕ್ಸ್ಟ್, ಚೆಕ್ ಓವರ್ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಅಂತಂದ್ರೆ ಅತಿಯಾದ ಆರ್ಥಿಕ ಶಕ್ತಿಯ ಕೇಂದ್ರೀಕರಣಕ್ಕೆ ತಡೆ. ಅತಿಯಾದ ಆರ್ಥಿಕ ಶಕ್ತಿಯ ಕೇಂದ್ರೀಕರಣಕ್ಕೆ ತಡೆಯನ್ನು ನೀಡುವಂಥದ್ದು. ದ ಪಬ್ಲಿಕ್ ಸೆಕ್ಟರ್ ಆಕ್ಟ್ಸ್ ಆಸ್ ಎ ಚೆಕ್ ಓವರ್ ಎ ಪ್ರೈವೇಟ್ ಸೆಕ್ಟರ್. ಅಂದರೆ ಈ ಒಂದು ಸಾರ್ವಜನಿಕ ವಲಯವು ಖಾಸಗಿ ವಲಯವನ್ನು ನಿಯಂತ್ರಣ ಮಾಡುತ್ತೆ ಅಥವಾ ನಿಯಂತ್ರಿಸುವ ಸಾಧನವಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಈ ಒಂದು ಸಾರ್ವಜನಿಕ ವಲಯವು ಖಾಸಗಿ ವಲಯವನ್ನು ನಿಯಂತ್ರಿಸುವ ಸಾಧನವಾಗುತ್ತೆ. ಯಾಕಂತಂದ್ರೆ ಖಾಸಗಿ ಇನ್ ಎ ಪ್ರೈವೇಟ್ ಸೆಕ್ಟರ್ there are very few industrial houses which would be willing to invest in heavy industries, with the result that wealth gets concentrated in a few hands and monopolistic practices are encouraged. ಅಂದ್ರೆ ಈ ಒಂದು ಸಾರ್ವಜನಿಕ ವಲಯ ಏನಿದೆ, ಈ ಒಂದು ಸಾರ್ವಜನಿಕ ವಲಯ ಖಾಸಗಿ ವಲಯವನ್ನು ನಿಯಂತ್ರಿಸುವ ಶಕ್ತಿಯಾಗಿರುತ್ತೆ ಅಥವಾ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಯಾಕಂತಂದ್ರೆ ಈ ಒಂದು ಖಾಸಗಿ ವಲಯದಲ್ಲಿ ಕೆಲವೊಂದು ಕೈಗಾರಿಕೆಗಳು ಬೃಹತ್ ಗಾತ್ರದ ಒಂದು ಹೆವಿ ಇಂಡಸ್ಟ್ರೀಸ್ ಅಲ್ಲಿ ಈ ಒಂದು ತಮ್ಮ ಒಂದು ಬಂಡವಾಳವನ್ನು ಹೂಡಿಕೆಯಾಗಿ ಮಾಡಿ ಅಥವಾ ತಮ್ಮ ಒಂದು ಬಂಡವಾಳವನ್ನು ಹೂಡಿಕೆಯಾಗಿ ಇಡೋದಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ. ಯಾಕಂತಂದ್ರೆ ಯಾವಾಗ ಈ ಒಂದು ಬೃಹತ್ ಪ್ರಮಾಣದ ಒಂದು ಕೈಗಾರಿಕೆಗಳಲ್ಲಿ ತಮ್ಮ ಒಂದು ಬಂಡವಾಳವನ್ನು ಹೂಡಿಕೆ ಮಾಡ್ತಾರೋ ಆಗ ತಮ್ಮ ಒಂದು ಬಂಡವಾಳಕ್ಕೆ ಅನುಗುಣವಾಗಿ ಅವರು ಹಾಕಿದಂತಹ ಒಂದು ಬಂಡವಾಳಕ್ಕೆ ನಿಗದಿತ ಪ್ರಮಾಣದ ಒಂದು ಲಾಭಾಂಶವನ್ನು ಪಡೆಯಬಹುದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಅಧಿಕವಾದಂತಹ ಒಂದು ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಬಂಡವಾಳ ಕೇವಲ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗುತ್ತೆ. ಫಾರ್ ಅನ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈಗ ಅಂಬಾನಿ ಆಯ್ತಾ. ಸೊ ಹಾಗಾಗಿ ಅಂಬಾನಿ ಅನ್ನುವಂಥದ್ದು ಈಗ ಸಾಕಷ್ಟು ಜನ ತಮ್ಮ ಒಂದು ಬಂಡವಾಳವನ್ನು ಅದಾನಿ ಪೋರ್ಟ್ಸ್ ಆಗಿರ್ಬೋದು, ಅಂಬಾನಿ ಅಂತಹ ಒಂದು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗುತ್ತೆ ಅವರ ಒಂದು ಬಂಡವಾಳ. ಹಾಗಾಗಿ ಈ ಒಂದು ಹೂಡಿಕೆ ಏನು ಮಾಡ್ತಾರೆ, ಅವರ ಹೂಡಿಕೆ ಅನ್ನುವಂಥದ್ದನ್ನು ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕ ವಲಯ ಏನಿರುತ್ತೆ ಖಾಸಗಿ ವಲಯವನ್ನು ನಿಯಂತ್ರಿಸುತ್ತೆ. ಅಂದರೆ ಗೌರ್ಮೆಂಟ್ ಸೆಕ್ಟರ್ ಏನಿರುತ್ತೆ ಅದು ಪಬ್ಲಿಕ್ ಸೆಕ್ಟರನ್ನು ಕಂಟ್ರೋಲ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದರೆ ಆಮದು
ಪರ್ಯಾಯ. During the second and third during the second and third 5-year ಪ್ಲಾನ್ ಪೀರಿಯಡ್ ಅಂದರೆ ಎರಡನೇ ಮತ್ತು ಮೂರನೇ ಒಂದು ಪಂಚವಾರ್ಷಿಕ ಅವಧಿಯಲ್ಲಿ, ಅಂದರೆ ಪಂಚವಾರ್ಷಿಕ ಅವಧಿ 5 ವರ್ಷಗಳ ಒಂದು ಅವಧಿಯಾಗಿದ್ದು, ಇದು ಪ್ರಾರಂಭವಾಗಿದ್ದು 1951ನೇ ಒಂದು ಇಸವಿಯಲ್ಲಿ. ಅರ್ಥ ಆಗ್ತಾ ಇದೆಯಾ? ಅಂದರೆ ಸಂವಿಧಾನ ರಚನೆ ಆದಮೇಲೆ 1951ರ ನಂತರ ಎರಡನೇ ಮತ್ತು ಮೂರನೇ ಪಂಚವಾರ್ಷಿಕ ಯೋಜನೆ ಅಂದರೆ 1956ನೇ ಒಂದು ಇಸವಿಯಿಂದ 65 ಆ ಒಂದು ಪೀರಿಯಡಲ್ಲಿ, ಆ ಒಂದು 10 ವರ್ಷಗಳ ಒಂದು ಪೀರಿಯಡ್ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅಂದರೆ ಎರಡನೇ ಮತ್ತು ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ, ಅಂದರೆ ಪ್ರಮುಖವಾಗಿ ಎರಡನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳಿಗೆ ಪ್ರಮುಖವಾದಂತಹ ಒಂದು ಸ್ಥಾನಮಾನವನ್ನು ನೀಡ್ತಾರೆ. ಯಾಕಂದರೆ ಎರಡನೇ ಮತ್ತು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಯ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಕಾರ್ಯಗಳು ಅಭಿವೃದ್ಧಿ ಆಗುವ ಒಂದು ಗುರಿಯನ್ನು ಹೊಂದಿರೋದ್ರಿಂದ ಈ ಒಂದು 2 ಮತ್ತು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳಿಗೆ ಪ್ರಮುಖವಾದಂಥ ಒಂದು ಪಾತ್ರವನ್ನು ಅಥವಾ ಪ್ರಮುಖವಾಗಿ ಒಂದು ಇಂಪಾರ್ಟೆನ್ಸನ್ನು ನೀಡುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಇನ್ವಾಲ್ವ್ಡ್ ಇನ್ ಹೆವಿ ಇಂಜಿನಿಯರಿಂಗ್ ವಿಚ್ ವುಡ್ ಹೆಲ್ಪ್ ಇನ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ವರ್ ಎಸ್ಟಾಬ್ಲಿಷ್ಡ್. ಅಂದರೆ ಈ ಒಂದು 2 ಮತ್ತು 3ನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳಿಗೆ ಯಾವಾಗ ಒಂದು ಪ್ರಮುಖವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟರೋ ಅಂತಹ ಒಂದು ಆಗ ಭಾರಿ ಇಂಜಿನಿಯರಿಂಗ್ ಉದ್ದಿಮೆಗಳನ್ನು, ಅಂದರೆ ಇಂಜಿನಿಯರಿಂಗ್ ಉದ್ದಿಮೆಗಳು ಏನೇನಿದೆ ಆ ಒಂದು ಇಂಜಿನಿಯರಿಂಗ್ ಉದ್ದಿಮೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಇನ್ ದ ಪೀರಿಯಡ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ 5-year plan period, they provide engineering enterprises, or they give preference to the engineering enterprises or engineering enterprises established in public sector. ಅಂದರೆ ಸಾರ್ವಜನಿಕ ವಲಯದಲ್ಲಿ ಇಂಜಿನಿಯರಿಂಗ್ ಉದ್ಯಮಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಮತ್ತು ಆಮದು ಪರ್ಯಾಯಕ್ಕೆ ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಇತರೆ ಒಂದು ರಾಷ್ಟ್ರಗಳಿಂದ ಬೇಕಾದಂತಹ ಒಂದು ಸರಕುಗಳಾಗಿರ್ಬೋದು ಅಥವಾ ತಂತ್ರಜ್ಞಾನ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಎಲ್ಲವನ್ನೂ ಸಹ ಆಮದು ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್, ಗೌರ್ಮೆಂಟ್ ಪಾಲಿಸೀಸ್ ಟುವರ್ಡ್ಸ್ ಪಬ್ಲಿಕ್ ಸೆಕ್ಟರ್ ಸಿನ್ಸ್ 1991. ಇಟ್ಸ್ ಮೇನ್ ಎಲಿಮೆಂಟ್ಸ್ ಆರ್, ಅಂದರೆ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತೆ 1900 ನಂತರದ ಒಂದು ಸರ್ಕಾರದ ನೀತಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ವಾಟ್ ಆರ್ ದ ವೇರಿಯಸ್ ಪಾಲಿಸೀಸ್ ಟುವರ್ಡ್ಸ್ ಪಬ್ಲಿಕ್ ಸೆಕ್ಟರ್ ಸಿನ್ಸ್ 1991. ಅಂದರೆ 1991ರ ನಂತರ ಸರ್ಕಾರ ಅಂದರೆ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಒಂದು ಹೊಸ ಆರ್ಥಿಕ ನೀತಿಯನ್ನು ಸ್ಥಾಪನೆ ಮಾಡಿದ ನಂತರ ಯಾವ ರೀತಿಯಾದಂತಹ ಒಂದು ಸರ್ಕಾರದ ನೀತಿಗಳು ರಚನೆಯಾಗಿದೆ ಅನ್ನೋದನ್ನು ನೋಡೋಣ. ಸೊ ಸಾರ್ವಜನಿಕ ವಲಯಕ್ಕೆ ಸಂಬಂಧಿಸಿದಂತೆ 1991ರ ನಂತರದ ಸರ್ಕಾರದ ನೀತಿಗಳು ಸಾಮರ್ಥ್ಯವುಳ್ಳ ಮತ್ತು ಅಭಿವೃದ್ಧಿಪಡಿಸಬಹುದಾದ ಸಾರ್ವಜನಿಕ ವಲಯಕ್ಕೆ ಸಂಬಂಧಿಸಿದಂತೆ 1991ರಿಂದ ಸರ್ಕಾರದ ನೀತಿಗಳೇನಿದೆ, ಸಾಮರ್ಥ್ಯವುಳ್ಳ ಮತ್ತು ಅಭಿವೃದ್ಧಿಪಡಿಸಬಹುದಾದ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಪುನರ್ ನಿರ್ಮಾಣ ಮಾಡುವುದು ಅಂತಂದರೆ ದ ಕಂಪನೀಸ್ ಹೂ ಹ್ಯಾವ್ ಎ ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ ದ ಕಂಪನೀಸ್ ಹೂ ಹ್ಯಾವ್ ಎ ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಟು ಬಿಲ್ಡ್ ಅಪ್ ದೇರ್ entity again. So that type of public sector enterprises can they rebuilt by the government. ಅಂದರೆ ಈಗ ಅಭಿವೃದ್ಧಿಪಡಿಸಬಹುದಾದಂತಹ ಒಂದು ಸಾರ್ವಜನಿಕ ವಲಯವನ್ನು ಪುನರ್ ನಿರ್ಮಾಣ ಮಾಡುವುದು, ಅಂದರೆ ಪುನರ್ ರಚನೆ ಮಾಡಬಹುದಾಗಿದೆ. ಮತ್ತು ಅಭಿವೃದ್ಧಿಪಡಿಸಲು ಆಗದೇ ಇರುವ ಸಾರ್ವಜನಿಕ ಉದ್ಯಮಗಳನ್ನು ಮುಚ್ಚುವುದು, ಅಂದರೆ ದ ಆರ್ಗನೈಸೇಷನ್ಸ್ ವಿಚ್ ಡು ನಾಟ್ ಡೆವಲಪ್ಡ್ or they did not developed in the future, those types of entities can be wind up by the companies or wind up by the government. ಅರ್ಥ ಆಗ್ತಿದೆಯಾ? ಕಾರ್ಮಿಕರ ಒಂದು ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ರಕ್ಷಿಸುವುದು. they can secure the customers. Okay, they need security to the customers, or they need
They provide security to the workers working in these types of organizations. Okay, these types of organizations. First one, reduction in the number of industries reserved for the public sector from 17 to 8. 17 to 8 ಅಂದರೆ ಸಾರ್ವಜನಿಕ ವಲಯಕ್ಕೆ ಸೀಮಿತವಾದಂತಹ ಕೈಗಾರಿಕಾ ಸಂಖ್ಯೆಗಳನ್ನು 17ರಿಂದ 8ಕ್ಕೆ ಇಳಿಸಲಾಗುತ್ತೆ. ಅಂದರೆ ಮೊದಲು 17 ಸಾರ್ವಜನಿಕ ವಲಯಗಳು ಯಾವ ರೀತಿ ಇತ್ತೋ ಆ ಒಂದು ಸಾರ್ವಜನಿಕ ವಲಯಗಳ ಒಂದು ಸಂಖ್ಯೆಯನ್ನು 17ರಿಂದ 8ಕ್ಕೆ ಇಳಿಸುತ್ತೆ. ಮತ್ತು 8ರಿಂದ 3 ಸಾರ್ವಜನಿಕ ವಲಯಗಳು, 3 ಸಾರ್ವಜನಿಕ ಕೈಗಾರಿಕೆಗಳನ್ನು ಅಂದರೆ ಸರ್ಕಾರದ ಒಂದು ಹಿಡಿತದಲ್ಲಿ ಇರುವಂಥದ್ದು ಈಗ ಕೇವಲ ಮೂರು ಒಂದು ಸಂಸ್ಥೆಗಳು ಮಾತ್ರ. ಯಾಕಂತಂದ್ರೆ ಉಳಿದ ಎಲ್ಲ ಅಂದರೆ 17ಅಲ್ಲಿ 3 ನಾವು ಡಿಡಕ್ಟ್ ಮಾಡೋದ್ರಿಂದ 14 ಎಂಟರ್ಪ್ರೈಸಸ್ ಏನಿರುತ್ತೆ ಅವೆಲ್ಲವೂ ಕೂಡ ಕಮ್ಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್. ಅಂದರೆ ಈ ಒಂದು ಹೊಸ ಆರ್ಥಿಕ ವ್ಯವಸ್ಥೆ ಹೊರಡಿಸಿದ ನಂತರ ಎಲ್ಲವೂ ಕೂಡ ಖಾಸಗೀಕರಣ ಆಗುತ್ತೆ. ಹಾಗಾಗಿ ಈ ಒಂದು 17 ಇದ್ದಂತಹ ಒಂದು ಸಾರ್ವಜನಿಕ ವಲಯಗಳನ್ನು ಕೇವಲ 3 ಕಂಪನಿಗಳು ಅಥವಾ 3 ವಲಯಗಳು ಮಾತ್ರ ಸರ್ಕಾರದ ಕೈಯಲ್ಲಿರುತ್ತೆ. ಇನ್ನು 14 ವಲಯಗಳು ಸಹ ಖಾಸಗಿಯವರ ಕೈಯಲ್ಲಿ ಇರುತ್ತೆ ಅಥವಾ ಖಾಸಗಿ ಉದ್ಯಮಿಗಳು ಇರ್ತವೆ. 3 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಖಾಸಗಿ ಉದ್ಯಮಿಗಳು ಭಾಗವಹಿಸುವುದರಿಂದ ಇವುಗಳ ಜೊತೆಗೆ ಸಾರ್ವಜನಿಕ ಉದ್ಯಮಿಗಳು ಭಾಗವಹಿಸಬೇಕಾಗುತ್ತೆ. ಅರ್ಥ ಆಯ್ತಾ? ಸೆಕೆಂಡ್ ಒನ್, disinvestment of shares of a select set of public sector enterprises. ಅಂದರೆ ಆಯ್ದ ಸಾರ್ವಜನಿಕ ರಂಗದ ಉದ್ಯಮಿಗಳಿಂದ ಹೂಡಿಕೆ ಹಿಂತೆಗೆತ. ಅಂದರೆ ಯಾವ ಒಂದು ಖಾಸಗಿ ಸಂಸ್ಥೆಗಳು ಸಾರ್ವಜನಿಕ ಉದ್ಯಮಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅಂತಹ ಒಂದು ಖಾಸಗಿ ಉದ್ಯಮಗಳ ಒಂದು ಹೂಡಿಕೆ ಅಥವಾ ಒಂದು ಬಂಡವಾಳವನ್ನು ಹಿಂಪಡೆಯುವಂಥದ್ದು. ಡಿಸ್ಇನ್ವೆಸ್ಟ್ಮೆಂಟ್ ಇನ್ವಾಲ್ವ್ಸ್ ದ ಸೇಲ್ ಆಫ್ ಈಕ್ವಿಟಿ ಶೇರ್ಸ್ ಟು ದ ಪ್ರೈವೇಟ್ ಸೆಕ್ಟರ್ ಅಂಡ್ ದ ಪಬ್ಲಿಕ್. ಅಂದರೆ ಈ ಒಂದು ಸಾರ್ವಜನಿಕ ಉದ್ಯಮಿಗಳ ಅಥವಾ ಯಾವ ಒಂದು ಉದ್ಯಮಗಳು ಸರ್ಕಾರದ ಒಂದು ಅಧೀನದಲ್ಲಿರುತ್ತೆ ಅಂತಹ ಒಂದು ಉದ್ಯಮಗಳ ಒಂದು ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಅಥವಾ ಉದ್ಯಮಿಗಳ ಷೇರುಗಳನ್ನು ಖಾಸಗಿ ರಂಗ ಮತ್ತು ಸಾರ್ವಜನಿಕರಿಗೆ ಮಾರಾಟ ಮಾಡೋದು. ಅಂದರೆ ಈ ಒಂದು ಸಾರ್ವಜನಿಕ ಉದ್ಯಮಿಗಳು ಯಾರಿರ್ತಾರೆ ಅವರ ಒಂದು ಸಾಮಾನ್ಯ ಷೇರುಗಳನ್ನು ಅಂದರೆ ದ ಓನರ್ಶಿಪ್ ಆಫ್ ಎ ಶೇರ್ಸ್ ಅಂದರೆ ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಅಥವಾ ಇತರೆ ಒಂದು ಷೇರುಗಳನ್ನು ಪ್ರೈವೇಟ್ ಸೆಕ್ಟರ್ಗೆ ಸೇಲ್ ಮಾಡುವಂಥದ್ದು. ಪ್ರೈವೇಟ್ ಸೆಕ್ಟರ್ಗೆ ಸೇಲ್ ಮಾಡೋದ್ರ ಜೊತೆಗೆ ಪಬ್ಲಿಕ್ಕಿಗೂ ಕೂಡ ಸೇಲ್ ಮಾಡೋದ್ರಿಂದ ಈ ಒಂದು ಖಾಸಗಿ ಒಡೆತನದಲ್ಲಿ ಅಥವಾ ಈ ಒಂದು ಖಾಸಗಿ ಸಂಸ್ಥೆಗಳ ಒಡೆತನದಲ್ಲಿ ಸಾರ್ವಜನಿಕರು ಮತ್ತು ಕಾರ್ಮಿಕರನ್ನ ಇನ್ವಾಲ್ವ್ ಆಗುವಂತೆ ಅಥವಾ ಭಾಗವಹಿಸುವಂತೆ ಪ್ರೋತ್ಸಾಹವನ್ನು ನೀಡುವಂಥದ್ದು. ಅಥವಾ ಈ ಒಂದು ಶೇರ್ಸನ್ನು ನಾವು ಸೇಲ್ ಮಾಡಿದಾಗ ಆಟೋಮೆಟಿಕಲಿ ಇನ್ವಾಲ್ವ್ಮೆಂಟ್ ಆಫ್ ಎ ಪಬ್ಲಿಕ್ ಆ್ಯಂಡ್ ಎ ಕಸ್ಟಮರ್ಸ್ ಆರ್ ಇನ್ವಾಲ್ವ್ಮೆಂಟ್ ಆಫ್ ಎ ಪಬ್ಲಿಕ್ ಆ್ಯಂಡ್ ಎ ವರ್ಕರ್ಸ್ ಇನ್ವಾಲ್ವ್ಸ್ ಮೋರ್. ಅಂದರೆ ಈ ಒಂದು ಸಾರ್ವಜನಿಕರು ಮತ್ತು ಖಾಸಗಿ ವ್ಯಕ್ತಿಗಳು ಅಥವಾ ಸಾರ್ವಜನಿಕರು ಮತ್ತು ಕಾರ್ಮಿಕರು ಈ ಒಂದು ಸಂಸ್ಥೆಯಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವಿಕೆಯನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಥರ್ಡ್ ಒನ್, ದ ಪಾಲಿಸಿ ರಿಗಾರ್ಡಿಂಗ್ ಸಿಕ್ ಯೂನಿಟ್ಸ್ ಟು ಬಿ ದ ಸೇಮ್ ಆಸ್ ದಟ್ ಫಾರ್ ದಿ ಪ್ರೈವೇಟ್ ಸೆಕ್ಟರ್. ಅಂತಂದರೆ ಖಾಸಗಿ ವಲಯದಂತೆ ರೋಗಗ್ರಸ್ತ ಉದ್ಯಮಿಗಳ ಬಗೆಗಿನ ನೀತಿಗಳು. ಅಂದರೆ ಯಾವ ಒಂದು ವಲಯ ಅಥವಾ ಯಾವ ಒಂದು ಉದ್ಯಮ ಅಭಿವೃದ್ಧಿಯನ್ನು ಕಾಣೋದಿಲ್ಲ ಅಥವಾ ಯಾವ ಒಂದು ಉದ್ಯಮ ನಷ್ಟದಲ್ಲಿ ನಡೆಯುತ್ತಾ ಇರುತ್ತೆ ಅಥವಾ ಯಾವ ಒಂದು ಉದ್ಯಮಗಳ ಒಂದು ಅಭಿವೃದ್ಧಿ ಆಗೋದಿಲ್ಲ ಅಂತಹ ಒಂದು ಉದ್ಯಮಗಳ ಬಗೆಗಿನ ಒಂದು ನೀತಿಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಆಲ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ವರ್ ರೆಫರ್ ಟು ದ Board of Industrial and Financial Reconstructions to decide whether a sick unit was to be restructured or closed down. ಅಂದರೆ
ಯಾವ ಒಂದು ರೋಗಗ್ರಸ್ತ ಸಾರ್ವಜನಿಕ ಉದ್ಯಮಿಗಳಿರುತ್ತೆ, ಯಾವ ಒಂದು ಉದ್ಯಮಿಗಳು ಸಾರ್ವಜನಿಕ ಉದ್ಯಮಿಗಳು ಅಭಿವೃದ್ಧಿ ಆಗೋದೇ ಇಲ್ಲ, ಅಂತಹ ಒಂದು ಅಭಿವೃದ್ಧಿ ಆಗದೇ ಇರುವಂತಹ ಅಥವಾ ರೋಗಗ್ರಸ್ತ ಉದ್ಯಮಿಗಳಾಗಿರ್ಬೋದು ಅಥವಾ ನಷ್ಟವನ್ನು ಅನುಭವಿಸುತ್ತಿರುವಂತಹ ಒಂದು ಉದ್ಯಮಿಗಳನ್ನು ಪರಿಶೀಲನೆ ಮಾಡೋದಕ್ಕೆ ಭಾರತೀಯ ಕೈಗಾರಿಕಾ ಮತ್ತು ಪುನಶ್ಚೇತನ ಮಂಡಳಿ ಏನಿರುತ್ತೆ ಅದರ ಒಂದು ಅನುಸಾರವಾಗಿ ಅವುಗಳ ಒಂದು ಪುನಶ್ಚೇತನ ಆಗಿರ್ಬೋದು ಅಥವಾ ಪುನರ್ನಿರ್ಮಾಣ ಮಾಡೋದಕ್ಕಾಗಿರ್ಬೋದು ಅಥವಾ ಪುನರ್ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಸಂಸ್ಥೆಗಳನ್ನು ಉದ್ಯಮಿಗಳನ್ನು ಮುಚ್ಚುವ ಒಂದು ತೀರ್ಮಾನವನ್ನು ಸಹ ಈ ಒಂದು ಭಾರತೀಯ ಕೈಗಾರಿಕಾ ಮತ್ತು ಪುನಶ್ಚೇತನ ಮಂಡಳಿ ಏನಿದೆ ಇದು ತನ್ನ ಪುನಶ್ಚೇತನ ಮಂಡಳಿಯ ಒಂದು ಕೈಯಲ್ಲಿರುತ್ತೆ. ಅದು ಈ ಒಂದು ಪುನಶ್ಚೇತನ ಮಂಡಳಿ ಅಥವಾ ಈ ಒಂದು ರೋಗಗ್ರಸ್ತ ಉದ್ಯಮಿಗಳನ್ನು ಮುಚ್ಚುವ ಅಥವಾ ಪುನಶ್ಚೇತನವನ್ನಗೊಳಿಸುವ ಅಥವಾ ಪುನರ್ನಿರ್ಮಾಣ ಮಾಡಬಹುದು ಅಥವಾ ಶಾಶ್ವತವಾಗಿ ಒಂದು ಸಂಸ್ಥೆಗಳನ್ನು ಮುಚ್ಚುವ ಒಂದು ತೀರ್ಮಾನವನ್ನು ಕೈಗೊಳ್ಳಬಹುದು. ಸೊ ನೆಕ್ಸ್ಟ್ ಪಾಯಿಂಟ್, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಡಂಬಡಿಕೆಯ ಪತ್ರ ಅಂದರೆ ಇಂಪಾರ್ಟೆಂಟ್ ಆಫ್ ಪರ್ಫಾರ್ಮೆನ್ಸ್ ಥ್ರೂ ಎ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ system by which managements are to be granted greater economy but held accountable for specified result. ಅಂದರೆ ಈ ಒಂದು ಉದ್ಯಮಿಗಳ ಒಂದು ನಿರ್ವಹಣೆ ಏನಿದೆ ಅಥವಾ ಸಾರ್ವಜನಿಕ ಉದ್ಯಮಿಗಳ ಒಂದು ನಿರ್ವಹಣೆ ಏನಿದೆ ಅಥವಾ ಅದರ ಒಂದು ಸ್ವಾಯತ್ತತೆಯನ್ನು ನೀಡೋದ್ರೊಂದಿಗೆ ಅಂದರೆ ಅದರ ಒಂದು ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ, ಸ್ವಾಯತ್ತತೆ ಅಥವಾ ನಿರ್ವಹಣೆ ಅಂತ ಏನು ಕರಿತೀವಿ, ನೀಡುವುದರೊಂದಿಗೆ ಆಡಳಿತವನ್ನು ನಿರ್ದಿಷ್ಟ ಫಲಿತಾಂಶಗಳಿಗೆ ಉತ್ತರದಾಯಿಯಾಗಿ ಮಾಡುವ ಒಡಂಬಡಿಕೆ ಪತ್ರ ಅಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವ್ಯವಸ್ಥೆಯು ಸಾರ್ವಜನಿಕ ಉದ್ಯಮಿಗಳ ಒಂದು ಕಾರ್ಯನಿರ್ವಹಣೆಯನ್ನು ಉತ್ತಮಗೊಳಿಸುತ್ತೆ. ಅಂದರೆ ಥ್ರೂ ದ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಸ್ಟಮ್ ಬೈ ವಿಚ್ ದ ಪ್ರೈವೇಟ್ ಸೆಕ್ಟರ್ ಆರ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ದೇ ಕ್ಯಾನ್ ಅಕೌಂಟಬಲ್ ಫಾರ್ ಸ್ಪೆಸಿಫೈಡ್ ರಿಸಲ್ಟ್. ಅಂದರೆ ಒಂದು ಉತ್ತಮ ಫಲಿತಾಂಶಕ್ಕಾಗಿ ಈ ಒಂದು ಒಡಂಬಡಿಕೆ ಪತ್ರದ ಮೂಲಕ ಇದು ತಮ್ಮ ಉದ್ಯಮಿಗಳ ಒಂದು ನಿರ್ವಹಣೆಗೆ ಸಹಾಯ ಮಾಡುವಂಥದ್ದು. ಸೊ ಇಲ್ಲಿಗೆ ನಿಮ್ಮ ಒಂದು ಥರ್ಡ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.